ಹಿರಿಯರು ಸಾಮಾನ್ಯವಾಗಿ ಮಾತಾಡೋದನ್ನು ಕೇಳ್ತೇವೆ. ನಮ್ಮ ಹುಡುಗರು ಮಾತು ಹೇಳ್ದಂಗೆ ಕೇಳೋಲ್ಲ, ಮಾತೇ ಕೇಳಲ್ಲ ರೀ ಹುಡುಗರು. ತಲೆಹರಟೆಗಳು, ಉದ್ದಡ್ತನ, ಪ್ರತಿಯೊಂದಕ್ಕೂ ಯಾಕೆ ಏನು ಅಂತ ಪ್ರಶ್ನೆ ಮಾಡಿ ವಾದ ಮಾಡ್ತಾರೆ. ಒಂದು ಮಟ್ಟಕ್ಕೆ ಸರಿ ಇರ್ಬೋದು ಅದು ನಾವು ಅರ್ಥ ಆಗುವಂಗೆ ಹೇಳ್ತೀವ? ಅವ್ರ ಪ್ರಶ್ನೆಗಳು ಉತ್ತರ ಕೊಡೋ ಶಕ್ತಿ ನಮಗಿದೆಯಾ ಅಂತ ವಿಚಾರ ಮಾಡಬೇಕು. ಈಗಿನ ತಲೆಮಾರದ ಮಕ್ಕಳು ನಾವು ಬಾಲಕರಾಗಿದ್ದಾಗ ಎಷ್ಟು ಬುದ್ಧಿವಂತರಾಗಿದ್ದು ಅದಕ್ಕಿಂತ ಹೆಚ್ಚು ಬುದ್ಧಿವಂತರಾಗಿದ್ದಾರೆ ಒಪ್ಪಬೇಕು ನಾವು. ಯಾಕಂದರೆ ಪೂರಕವಾದ ವಾತಾವರಣ ಇದೆ ಅವರಿಗೆ. ಇನ್ನೊಂದು ವಿಶೇಷ ಈ ತಲೆಮಾರಿನ ಮಕ್ಕಳದ್ದು ಅಂದರೆ ತಮ್ಮ ಮನವರಿಕೆ ಆಗದೆ ಯಾವುದನ್ನು ಒಪ್ಪಲ್ಲ ಅವರು. ಯಾಕೆ ಅಂತ ಕೇಳ್ತಾರೆ. ಉತ್ತರ ಸರಿ ಅನಿಸಿದರೆ, ಮಾತು ಒಪ್ಪಿತ ಆದರೆ ಮನಪೂರ್ವಕವಾಗಿ ಒಪ್ಕೋತಾರೆ. ಇಲ್ಲದೆ ಹೋದರೆ ಒಪ್ಪಲ್ಲ ಅವರು. ಯಾಕಂದರೆ ನಾವು ಹೇಳಿಲ್ಲ, ಒಪ್ಪುವಾಗ ಹೇಳಿಲ್ಲ ನಾವು. ಆಗ ನನಗೊಂದು ಮನಸ್ಸಿಗೆ ನೆನಪಾಯಿತು. ನಾನೊಂದು ಅಂತಾರಾಷ್ಟ್ರೀಯ ಶಾಲೆಯ ಪ್ರಾಂಶುಪಾಲ ಮತ್ತು ನಿರ್ದೇಶಕ ಆಗಿದ್ದಾಗ ನಡೆದಂಥ ಘಟನೆ ಇದು. ಆ ಶಾಲೆಯೊಳಗೆ ಬೇರೆ ಬೇರೆ ದೇಶದ ಅನೇಕ ಮಕ್ಕಳು ಕಲಿತಾ ಇದ್ರು. ಒಂದು ಸಲ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಕಲಿಸುವಂಥ ಶಿಕ್ಷಕ ಒಬ್ಬ ಹುಡುಗನ ಹೇಳ್ಕೊಂಡು ಬಂದರು ನನ್ನ ಕಡೆಗೆ. ಇಬ್ಬರ ಮುಖದಲ್ಲೂ ಅಸಮಾಧಾನ ಒಡೆದು ಕಾಣಿಸ್ತಿತ್ತು. ಆ ಮೇಷ್ಟ್ರು ಬಂದವ್ರು, ನೋಡಿ ಸರ್ ಇವನು ಉದ್ದಾಡ್ತಾನ, 3 ದಿವಸದಿಂದ ನೋಡ್ತಾ ಇದ್ದೀನಿ, ರಾಷ್ಟ್ರಗೀತೆ ಹೇಳೋದೇ ಇಲ್ಲ ಇವನು, ಕೇಳಿದರೆ ಹೇಳೋದಿಲ್ಲ, ನಾನು ಯಾಕೆ ಹೇಳಬೇಕು ಅಂತ ವಾದ ಮಾಡ್ತಾನೆ ಅಂದರು. ಅವರು ತುಂಬ ಆತಂಕ ಅದು. ಯಾಕಂದರೆ ದೈಹಿಕ ಶಿಕ್ಷಣದ ಮೇಷ್ಟ್ರು ರಾಷ್ಟ್ರಗೀತೆ ಕಲಿಸ್ಕೊಡ್ಬೇಕಾಗಿತ್ತು. ಈ ಹುಡುಗ ಕಲಿಯಲ್ಲ, ತಪ್ಪರಾಗಲ್ಲ ಇರಿ ನೀವು ಅಂತಂದೆ. ಈ ಹುಡುಗ ಅಮೇರಿಕದವನು, ಮೂಲತಃ ಭಾರತದವನೇ ಆದರೂ 3 ತಲೆಮಾರುಗಳಿಂದ ಅಲ್ಲೇ ನೆಲೆಸಿದ್ದಾರೆ, ಅಲ್ಲೇ ಹುಟ್ಟಿ ಬೆಳೆದಿದ್ದಾನು. ಅವನ ಪಕ್ಕ ಕರೆದು ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ, ಯಾಕಪ್ಪ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತ ಕೇಳಿದೆ. ಆತ ಥಟ್ ಅಂತ ಹೇಳಿದ, ಸರ್ ಅದು ನನ್ನ ರಾಷ್ಟ್ರಗೀತೆ ಅಲ್ಲ ಸರ್ ಅಂದ. ಹೌದು, ಅವನು ಅಮೇರಿಕೆ ಪ್ರಜೆ, ಇವನಿಗೆ ಒಂದು ರಾಷ್ಟ್ರಗೀತೆ ಅಲ್ಲ. ಏನು ಮಾಡ್ಬೋದು ನಾನು? 2 ಹಾದಿ ಇತ್ತು. ಬಾಯಿ ಮುಚ್ಕೊಂಡು ನಾನು ಸರಿಯಾಗಿ ರಾಷ್ಟ್ರಗೀತೆ ಅನ್ನೋ, ಈ ಶಾಲೆ ಎಲ್ಲರೂ ಅನ್ಬೇಕು ಅಂತ ಜೋರು ಮಾಡಿ ಕಳಿಸಿದ್ರೆ ಅವ್ನ ಮುಖ ಗಂಟು ಹಾಕ್ಕೊಂಡು ಬೇಜಾರಿಂದ ಅಂತಿದ್ನೋ ಏನೋ, ಅಥವಾ ಇಲ್ಲ ಅನ್ನೋಲ್ಲ ಸರ್, ಏನು ಮಾಡ್ತೀನಿ ಮಾಡಿ ಶಾಲೆ ಬಿಟ್ಟು ಹೋಗ್ತೀನಿ ಅಂತ ಅನ್ಬೋದಾಗಿತ್ತು. ನಾನೇನು ಮಾಡಿದೆ, ಅದು ಹೇಳೋದು ಸರಿ ಅಲ್ಲ ಅಂಥೇಳಿ, ಬಾಪ ಇಲ್ಲಿ ಕೆಲಸ ಮಾಡು, ಮೇಜಿನ ಮೇಲೆ ಚಾಕ್ಲೇಟ್ ಇತ್ತು, ಒಂದು ಚಾಕ್ಲೇಟ್ ಕೊಟ್ಟೆ. ಕೆಲವು ಪ್ರಶ್ನೆ ಕೇಳೇನೋ ನಿನಗೆ ಅಂತ ಕೇಳಿದೆ. ಕೇಳಿ ಸರ್ ಅಂದ. ಮಗು, ಯಾರಾದರೂ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಊಟಕ್ಕೆ ಹಾಕಿ ಸನ್ಮಾನ ಮಾಡಿದರೆ ಏನು ಮಾಡ್ತೀಯಪ್ಪ? ಏನು ಮಾಡೋದು ಸರ್? ಅವ್ರು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅಂದ. ಆಯ್ತಪ್ಪ, ಕರೆಕ್ಟ್. ಯಾರ ನಿಮ್ಮ ಮನೆಗೆ ಕರ್ಕೊಂಡೋಗಿ 15 ದಿವಸ ಇಟ್ಕೊಂಡು ಊಟ ಉಪಚಾರ ಮಾಡಿ ನಗರ ಎಲ್ಲ ತೋರಿಸಿ ಕಳಿಸಿದ್ರೆ ಏನು ಮಾಡ್ತೀಯ? ಅದೇ ಸರ್, ಅವ್ರಿಗೆಲ್ಲ ನನ್ನ ಕೃತಜ್ಞತೆ ಹೇಳ್ತೀನಿ ಸರ್ ಅಂದ. ಆಯ್ತಪ್ಪ, ನೀನೀಗ ಭಾರತಕ್ಕೆ ಬಂದಿದ್ದೀಯಾ, ಭಾರತದ ನೆಲವನ್ನು ತುಳಿತಾ ಇದ್ದಿ, ಭಾರತದ ಗಾಳಿ, ಆಹಾರ, ನೀರುಗಳನ್ನು ಉಪಯೋಗಿಸ್ತಾ ಇದ್ದೀಯಾ. ನಿನಗೆ ಪಾಠ ಮಾಡೋರು ಈ ದೇಶದ ಶಿಕ್ಷಕರು, ನಾನು ಈ ದೇಶದ ಪ್ರಾಂಶುಪಾಲ, ಭಾರತ ದೇಶದವನು. ಇಲ್ಲಿ ಶಾಲೆ ಕಲಿತು ಹೋಗುವಾಗ ಏನು ಮಾಡ್ತೀ ಅಂತ ಕೇಳಿದೆ. ಅವನ ಕಣ್ಣುಗಳಲ್ಲಿ ಸ್ವಲ್ಪ ಸ್ಪಷ್ಟತೆ ಕಂತು, ತೊದಲದಂಗೆ ಕಾಣಿಸ್ತು. ನನಗೇನು ಗೊತ್ತಾಗ್ತಾ ಇಲ್ಲ ಸರ್, ನಿಮಗೆ ಧನ್ಯವಾದ ಹೇಳ್ತೀನಿ, ಮತ್ತೇನು ಮಾಡ್ಬೇಕು ಸರ್ ಅಂತ ಕೇಳ್ದೆ. ನಾನು ಮತ್ತೆ ಹೇಳಿದೆ, ನೋಡಪ್ಪ ನೀ ಧನ್ಯವಾದ ಹೇಳಿದ್ದು ಸರಿ, ಥ್ಯಾಂಕ್ ಯು ವೆರಿ ಮಚ್. ಆದರೆ ಈ ಭಾರತದ ನೆಲ, ಗಾಳಿ, ಆಹಾರ ನನ್ನೂ ಅಲ್ಲಲ್ಲ, ಅವುಗಳಿಗೆಲ್ಲ ಹೇಗೆ ಧನ್ಯವಾದ ಹೇಳ್ತೀಯಾ, ಕೃತಜ್ಞತೆ ಹೇಳ್ತೀಯಾ ಅಂತ ಕೇಳಿದೆ. ಆತ ಮಂಕಾಗಿ ನನ್ನ ಮುಖಾನೇ ನೋಡ್ತಿದ್ದ. ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಈ ನೆಲ, ಗಾಳಿ, ಆಹಾರಕ್ಕೆಲ್ಲ ಧನ್ಯವಾದ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಂದ. ಅದೇ ಮಗು ಒಂದು ಕೆಲಸ ಮಾಡು, ನಮ್ಮ ಶಾಲೆ ಸಂಗೀತ ಶಿಕ್ಷಕರಿದ್ದಾರೆ, ಆಕೆಗೆ ಫೋನ್ ಮಾಡ್ತೀನಿ ನಾನು, ಅವ್ರು ನಿನಗೆ ಒಂದು ಹಾಡು ಹೇಳಿಕೊಡ್ತಾರೆ. ಹಾಡೋದು ಜನಗಣ ಮನ ಅಂತ ಒಂದು ಹಾಡಿದೆ, ಅದನ್ನು ಕಲಿಸ್ಕೊಡ್ತಾರೆ ಹೋಗು. ಯಾಕಂದರೆ ನಾವು ನಮ್ಮ ದೇಶದ ನೆಲಕ್ಕೆ, ಗಾಳಿಗೆ, ನೀರಿಗೆ ಕೃತಜ್ಞತೆ ಸಲ್ಲಿಸೋದು ಈ ಹಾಡಿನ ಮೂಲಕ ಅಂದೆ. ಆಯಿತು ಸರ್ ಅಂದ. ನಾನು ಫೋನ್ ಮಾಡಿ ಆಕೆ ಹೇಳಿದೆ, ಹುಡುಗ ಬರ್ತಾನೆ, ಸ್ವಲ್ಪ ರಾಷ್ಟ್ರಗೀತೆ ಹೇಳಿಕೊಡಿ ಸರಿಯಾಗಿ ಅವನಿಗೆ ಅಂತ. 2 ದಿವಸ ಸತತವಾಗಿ ಹೇಳಿಕೊಟ್ಲು ಆಕೆ, ಚೆನ್ನಾಗಿ ಬಂತು ಅವನಿಗೆ. ಮರು ಸೋಮವಾರ ದಿವಸ ನಾನು ಸ್ಟೇಜ್ ಮೇಲೆ ಹೋಗಿ ಎಲ್ಲ ಮಕ್ಕಳು ನೋಡ್ತಾ ಇದ್ದೆ. ಮುಂದೆ ನಿಂತಿದ್ದಂಥ ಹುಡುಗ ಪ್ರಾರ್ಥನೆ ಆದ ತಕ್ಷಣ ಶೆಟರ್ ನಿಂತು ಸಂಭ್ರಮದಿಂದ ಜನಗಣಮನ ಅಭಿಮಾನದಿಂದ ಹಾಡ್ತಾ ಇದ್ದ. ನಾನು ವೇದಿಕೆ ಮೇಲೆ ಹೇಳಿದೆ, ನೋಡಿ ಬಹುಶಃ ಇಡೀ ಗುಂಪಿನಲ್ಲಿ ನಮ್ಮ ರಾಷ್ಟ್ರಗೀತೆಯ ಅರ್ಥವನ್ನು ತಿಳ್ಕೊಂಡು ಹಾಡುವಂಥ ಅಭಿಮಾನದಿಂದ ಹಾಡ್ತಿರೋ ಹುಡುಗ ಇವನೊಬ್ಬನೇ ಅಂತ ಹೇಳಿದೆ. ಮುಂದೆ ಅವನ ಬಗ್ಗೆ ಯಾವ ತಕರಾರೂ ಬರಲಿಲ್ಲ. PT ಮೇಷ್ಟ್ರು ಹೇಳಿದರು, ಚೆನ್ನಾಗಿ ಹೇಳ್ತಾನೆ ಸರ್ ಈಗ ಅವನು ಅಂದರು. ಯಾಕೆ ಇದನ್ನು ಮಾತನ್ನು ಘಟನೆ ಹೇಳಿದೆ ಅಂದರೆ, ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ ಗೊಣಗೋದಕ್ಕಿಂತ ಅವ್ರು ಒಪ್ಕೊಳ್ಳೋ ಹಾಗೆ ನಮ್ಗೆ ಹೇಳೋದು ಬರೋದಿಲ್ಲ ಅಂತ ನಮ್ಗೆ ಗೊತ್ತಾಗಬೇಕಲ್ವಾ.